ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಕ್ರಿಸ್ಪಿ ಪೊಟೆಟೊ ಫ್ರೈಸ್ ಅಥವಾ ಪೊಟೆಟೊ ವೆಜ್ಜಸ್. ಇದು ಒಂದು ಸ್ಟಾರ್ಟರ್ ರೆಸಿಪಿನೂ ಹೌದು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಉಪಯೋಗಿಸ್ಕೋಬಹುದು. ಇದನ್ನ ತೆಳುವಾದ ಕೋಟಿಂಗ್ನೊಂದಿಗೆ ಕ್ರಿಸ್ಪಿಯಾಗಿ ಹಾಗೂ ಸ್ಪೈಸಿಯಾಗಿ ಯಾವ ರೀತಿ ಫ್ರೈ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 kg ಆಲೂಗಡ್ಡೆ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆನೆಲ್ಲ ತೆಗೀರಿ. ಫ್ರೈಸ್ಗೆ ಆಲೂಗಡ್ಡೆ ತಗೊಳ್ಳುವಾಗ ನಾವು ಯಾವಾಗಲೂ ವೈಟ್ ಕಲರ್ನಲ್ಲಿರೋದೇ ತಗೊಳ್ಬೇಕು. ಈ ಥರ ಯೆಲ್ಲೋ ಕಲರ್ನಲ್ಲಿರೋದು ಇದು ಸ್ವೀಟ್ ಆಗಿರುತ್ತೆ, ಇದು ಫ್ರೈಗೆ ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ. ಈ ವೈಟ್ ಕಲರ್ ಇದು ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ಫ್ರೈಸ್ ಎಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡಿಕೊಳ್ಳೋಣ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ, ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸೈಜೂ ಬೇಡ, ತುಂಬ ಸಣ್ಣದು ಬೇಡ. ನೋಡಿ, ಈ ರೀತಿ ಆಗುವಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಎಲ್ಲ ರೆಡಿಯಾಗಿದೆ. ನೋಡಿ, ಇಲ್ಲಿ ನಾನು ಮೊದಲಿಗೆ ನೀರು ಇಟ್ಬಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳೋಣ. ಇವಾಗ ನೀರು ಒಂದು ಕುದಿ ಬಂದಾಗ ಕಟ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆಯನ್ನು ಹಾಕ್ಕೊಳ್ಳೋಣ. ಈ ಆಲೂಗಡ್ಡೆ ಹಾಕ್ಕೊಂಡು ಒಂದು 5 ನಿಮಿಷದವರೆಗೆ ನಾವು ಬೇಯಿಸ್ಕೊಳ್ಬೇಕು. 5 ನಿಮಿಷ ಅಷ್ಟೇ ಸಾಕು, 4 ರಿಂದ 5 ನಿಮಿಷ ಅಷ್ಟೇ ಸಾಕು. ನೋಡಿ, ಇವಾಗ 5 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ಬೆಂದರೆ ಸಾಕು. ಇದರ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದು ತಣ್ಣಗಾಗೋ ತನಕ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ತಗೊಳ್ಳಿ. 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಿಸಿ ಮಾಡಿ ಎಣ್ಣೆ ತಗೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ನಾವು ಯಾವುದೇ ಆರ್ಟಿಫಿಷಿಯಲ್ ಆದ ಕಲರ್ ಹಾಕೋದಿಲ್ಲ. ಬಿಸಿ ಮಾಡಿ ಎಣ್ಣೆ ತಗೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್, ಉಪ್ಪು ಅರ್ಧ ಟೀ ಸ್ಪೂನ್, ಅರಿಶಿನ ಹುಡಿ ಚಿಟಿಕೆ, 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಚಿಟಿಕೆಯಷ್ಟು ಅಡುಗೆ ಸೋಡಾ, ಲಿಂಬೆ ರಸ 2 ಟೇಬಲ್ ಸ್ಪೂನ್ ಅಷ್ಟು, ಸೋಯಾ ಸಾಸ್ ಅರ್ಧ ಟೀ ಸ್ಪೂನ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹುಡಿಯನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಟರ್ ತುಂಬ ತಿಕ್ಕಾಗಿದ್ದರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ತುಂಬ ತಿಕ್ಕು ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ತುಂಬ ತೆಳು ಆಗಿಬಿಟ್ರೆ ಆಮೇಲೆ ಅದಕ್ಕೆ ಕೋಟಿಂಗ್ ಚೆನ್ನಾಗಿ ಬರಲ್ಲ. ನೋಡಿ, ಇದು ಕರೆಕ್ಟ್ ಆಗಿದೆ. ಈ ರೀತಿ ಇದ್ರೆ ಸಾಕು. ನೋಡಿ, ಇದು ಇವಾಗ ತಣ್ಣಗಾಗಿದೆ, ರೂಮ್ ಟೆಂಪ್ರೇಚರಲ್ಲಿದೆ. ಇದನ್ನು ಈ ಮಸಾಲೆಯಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಎಲ್ಲ ಒಂದೇ ಸಮಾನಾಗಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಕೋಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕೋಟ್ ಆಗಬೇಕು. ಈ ರೀತಿ ಕೋಟ್ ಆದರೆ ಸಾಕು. ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಎಣ್ಣೆಯನ್ನು ಇಟ್ಟಿದ್ದೇನೆ ಇಲ್ಲಿ. ಎಣ್ಣೆ ಬಿಸಿ ಮಾಡುವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿರಿ. ಆಮೇಲೆ ಒಂದೊಂದಾಗಿ ಹಾಕ್ತಾ ಬನ್ನಿ. ಇದನ್ನು ಫ್ರೈ ಮಾಡುವಾಗ ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾದರೆ ಎಷ್ಟು ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ನೋಡಿದ್ರಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ. ಇದೇ ರೀತಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಇಂತಹ ಈಸಿ ರೆಸಿಪೀಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಸ್ಟಾರ್ಟರ್ ಹಾಗೂ ಸ್ನ್ಯಾಕ್ಸ್ ಹಾಗೂ ಉಪಯೋಗಿಸ್ಕೋಬೋದು. ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.